ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪ, ನೀನು ಮಾಡೋ ಪುಳಿಯೋಗರೆ ತಿನ್ನಬೇಕು ಅನಿಸ್ತಿದೆ, ಮಾಡಿಕೊಡ್ತೀಯಾ? ಕೇಳಬೇಕೇನೆ ಅದನ್ನ? ಅಯ್ಯೋ ನಿನ್ನ 2 ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ತೀನಿ. ತುಂಬ ಚೆನ್ನಾಗಿದೆ ಅಕ್ಕ. ಅಕ್ಕ, ನೀವು ತಿನ್ನಿ. ನಂಗೆ ಸಾಕು. ಒಂದು ನಿಮಿಷ. ಅಕ್ಕ, ಹೀಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ನಾನು ತಾಯಿ ಆಗ್ತಾ ಇದ್ದೀನಿ, ನೀವಿನ್ನೂ ತಾಯಿ ಆಗಿಲ್ಲ ಅಂತ ನಿಮಗೇನು ಬೇಜಾರಿಲ್ಲ ತಾನೆ? ಈಗ ನಾನು ತುಂಬ ಖುಷಿಯಾಗಿದ್ದೀನಿ. ನಿರೀಕ್ಷೆ ಅನ್ನೋ ಮೂಟೆನ ನನ್ನ ಹೆಗಲ ಮೇಲೆ ಹೊತ್ಕೊಂಡಿದ್ದೀನಿ. ಇದು ನಮ್ಮ ಅಕ್ಕ ಅಂದರೆ. ಸರಿ, ನಾನು ಹೊರಡ್ತೀನಿ. 1 ನಿಮಿಷ. ಕೂತ್ಕೋ. ಏನು ಮಾಡ್ತಾ ಇದೀಯಾ? ನನ್ನ ಪಾಲಿಗೆ ಅಕ್ಕ ಭಾವ ಅಂತ ಇರೋದು ನೀವಿಬ್ಬರೇ. ಅತ್ತೆ ಮಾವ ಬಿಟ್ಟರೆ ನನ್ನವರು ಅಂತ ಇರೋದು ನೀವಿಬ್ಬರೇ ಅಲ್ವಾ? ಇಂಥ ಸಂದರ್ಭದಲ್ಲಿ ನೀವಿಬ್ಬರು ಆಶೀರ್ವಾದ ನನಗೆ ತುಂಬಾ ಮುಖ್ಯ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ಸರಿ, ನಾನಿನ್ನು ಹೊರಡ್ತೀನಿ.
ಅನುಷ್ಕಾ ನೀನಾ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಹೇಗಿದೆ ಮಾವ ಗೆಟಪ್ಪು? ಈಗ ನಾನು ಅರಸನಕೋಟೆಗೆ ಹೋಗ್ಬೋದಲ್ವಾ? ಓ ಧಾರಾಳವಾಗಿ, ಯಾರಿಗೂ ಡೌಟೇ ಬರಲ್ಲ. ಅರಸನಕೋಟೆ ಅಖಾಡಕ್ಕೆ ರೀ ಎಂಟ್ರಿ ಕೊಡ್ತಾ ಇದೆಯಾ? ಆಲ್ ದಿ ಬೆಸ್ಟ್. ಈ ನರ್ಸ್ ಇನ್ನೂ ಯಾಕಪ್ಪ ಬಂದಿಲ್ಲ? ಅಯ್ಯೋ ದೇವ್ರೆ, ಅಲ್ಲ ಅಕ್ಕ ಬಂದು ಆ ನರ್ಸ್ ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳಿ? ಅಯ್ಯೋ ದೇವ್ರೆ, ಅಮ್ಮ ಪುಣ್ಯಾತ್ಗಿತ್ತಿ ಎಲ್ಲವ ಇದೆಯಾ ತಾಯಿ, ಬೇಗಪ್ಪ. ಅಖಿಲ ಮ್ಯಾಮ್ ಕರಿತಾ ಇದ್ದಾರೆ ನಮ್ಮ. ಅಕ್ಕ ಕರೆದ್ಬಿಟ್ರ? ಅಯ್ಯೋ ದೇವ್ರೆ, ನನ್ಗೇನು ಕಾದಿದ್ಯೋ ಏನೋ. ನನ್ನ ತಾಯಿ ನನಗೆ ಕೊಟ್ಟಿರೋದು ಒಂದೇ ಗುರಿ, ಅರಸನಕೋಟೆನ ಸರ್ವನಾಶ ಮಾಡುವಂತ. ಅನುಷ್ಕನ್ ಕೈಯಿಂದ ಅದನ್ನ ಕಿತ್ಕೊಂಡು ಬೆಂಕಿಗೆ ಹಾಕಿ ಕರೆದ್ರ ಅಕ್ಕ? ದಾಮಿನಿ, ಇಷ್ಟೊತ್ತಾಯ್ತು, ನೀನು ಅಪಾಯಿಂಟ್ ಮಾಡಿರೋ ನರ್ಸು ಇನ್ನೂ ಬಂದಿಲ್ವಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಕ್ಕ. ಇಷ್ಟೊತ್ತಿಗೆ ಬಂದ್ಬಿಡ್ಬೇಕು ಅಂತ ಹೇಳಿದ್ದೆ. ಅವಳು ಇನ್ನೂ ಬಂದಿಲ್ಲ ಅಂದರೆ ಟೈಮ್ ಸೆನ್ಸ್ ಇಲ್ದಿರೋ ನರ್ಸು ಅನ್ಸುತ್ತಕ್ಕ. 5 ನಿಮಿಷ ಕಾಯೋಣ ಅಕ್ಕ. ಬರಲಿಲ್ಲ ಅಂದ್ರೆ ನಾನು ಬೇರೆ ನರ್ಸ್ನ ಕರೆಸ್ತೀನಿ ಅಕ್ಕ. ಮ್ಯಾಮ್, ನೀವು ಹೇಳಿರೋ ನರ್ಸ್ ಬಂದಿದ್ದಾರೆ. ಬರ್ಲಾ? ನೋಡಿದ್ರ ಅಕ್ಕ, ನಾನು ಕರೆಕ್ಟಾಗಿರೋ ನರ್ಸ್ನೇ ಕರೆಸಿದ್ದೀನಿ. ಜಯ, ನೀನು ಹೋಗಿ ಜನನಿನ ನಿಧಾನವಾಗಿ ಕೆಳಗಡೆ ಕರ್ಕೊಂಡ್ ಬಾ. ಓಕೆ. ಎಕ್ಸ್ಕ್ಯೂಸ್ ಮೀ. ನಿಜವಾಗ್ಲೂ ನೀನು ನರ್ಸೇನಾ? ಯಾಕೆ ಅನುಮಾನನ? ಹಾಂ, ಸ್ವಲ್ಪ. ಮಾಡೋ ಕೆಲಸ ನೋಡಿ ನೀವೇ ಹೇಳ್ತೀರ. ಏನಂತ? ನನ್ನ ನರ್ಸು ಹೌದೋ ಇಲ್ವೋ ಅಂತ. ಹಾಂ, ಆಯ್ತಾಯ್ತು, ನೋಡ್ತೀನಿ. ಏನು ನಿನ್ನ ಹೆಸರು? ಅನುಷ್ಕಾ. ಏನಂದೆ? ಅನುಷ್ಕಾ ಅಂತನಾ? ಅಲ್ಲ ಅಲ್ಲ, ಅನ್ವಿತಾ ಅಂತ. ಅನ್ವಿತಾ ಅಂತನಾ? ಮತ್ತಾಗಲೇ ಅನುಷ್ಕಾ ಅಂದೆ. ಅದು ನಾನು ರೀಸೆಂಟಾಗಿ 5 ಇಯರ್ ಬೇಬಿ ಮನೇಲಿ ಕೇರ್ ಟೇಕರ್ ಆಗಿದ್ದೆ. ಸೊ ಆ ಮಗು ಹೆಸರು ಅನುಷ್ಕಾ ಅಂತಾನೆ. ಆ ಮಗು ಮನೇಲಿ 1 ತಿಂಗಳು ನಾನು ಅಲ್ಲೇ ಇದ್ದೆ. ದಿನಕ್ಕೊಂದು 100 ಸಲ ಅನುಷ್ಕಾ ಅನುಷ್ಕಾ ಅಂತಾನೆ ಇದ್ದೆ. ಹಾಸ್ಪಿಟಲ್ಗೆ ಹೋದಾಗಲೂ ಅನುಷ್ಕಾ ಅಂತಾನೆ ಬಾಯಿಗೆ ಬರುತ್ತೆ. ಹಾಗಾಗಿ ಅನುಷ್ಕಾ ಅಂತ ಹೇಳಿದೆ. ಓ ಹೌದಾ? ನಾನೆಲ್ಲೋ 1 ವರ್ಷದ ಹಿಂದೆ ನಮ್ಮ ಅರಸನಕೋಟೆಗೆ ಅಂಟ್ಕೊಂಡಿದ್ದು ಪೇಡೆ ಅನುಷ್ಕಾ
ಮತ್ತ್ಯಾಕಪ್ಪ ಬಂದ್ಲು ಅಂತ ಅನ್ಕೊಂಡೆ. ಈಗ ಹೇಗಿದೆ ಆ ಮಗು? ಹಲೋ, ಯಾಕೆ ಹಂಗೆ ನೋಡ್ತಾ ನಿಂತ್ಬಿಟ್ಟೆ? ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಓ ಹೌದಾ, ಇವರೇ ಈ ಅರಸನ ಕೋಟೆ ಅರಸಿ ಅಖಿಲಾಂಡೇಶ್ವರಿ, ನಮ್ಮಕ್ಕ. ಓ ಐ ಆಮ್ ಸಾರಿ, ಗ್ಲ್ಯಾಡ್ ಟು ಮೀಟ್ ಯು. ಸೇಮ್ ಹಿಯರ್. ಮಗು ಬಗ್ಗೆ ಹೇಳ್ತಾ ಇದ್ರಲ್ಲ, ಏನಾಯಿತು ಮಗುಗೆ? ಇಷ್ಟು ವರ್ಷ ತುಂಬ ನರಳುತ್ತಿತ್ತು, ಆದರೆ ಈಗ ಮತ್ತೆ ಬದುಕಬೇಕು, ಮತ್ತೆ ಹೋರಾಟ ಮಾಡಬೇಕು ಅಂತ ಫೀಲ್ಡಿಗೆ ಇಳಿದಿದೆ. ಅಂದರೆ ಅರ್ಥ ಆಗಲಿಲ್ಲ. ಅಂದರೆ ಆ ಮಗು ಈಗ ರಿಕವರ್ ಆಗ್ತಿದೆ, ಬದುಕಬೇಕು ಅನ್ನೋ ಛಲ ಬಂದಿದೆ ಅಂದೆ. ಓಹೋ ಓಹೋ. ಜೀವನ ಅನ್ನೋದು ಒಂದು ಹೋರಾಟ ಅನ್ನೋದನ್ನು ಆ ಮಗುನ ನೋಡಿ ಎಲ್ಲರೂ ಉದಾಹರಣೆಯಾಗಿ ತಗೋಬೇಕು. ಹೌದು, ತಗೊಳ್ಳೇಬೇಕು ಮ್ಯಾಮ್. ಯಾವ ಊರು ನಿಮ್ಮದು? ಎಲ್ಲಿ ಸ್ಟೇ ಆಗಿರೋದು? ನನ್ನ ನೇಟಿವು ಕಾಸರಗೋಡು, ಸದ್ಯಕ್ಕೆ ಇಲ್ಲೇ ವಿಜಯನಗರದಲ್ಲಿ ಸ್ಟೇ ಆಗಿದ್ದೀನಿ. ಸರಿ, ನಿಮ್ಮ ID ಕಾರ್ಡ್ ನೋಡ್ಬೋದಾ? ಹಲೋ ನರ್ಸ್ ಮೇಡಮ್, ಅಕ್ಕ ನಿಮ್ಮನ್ನೇ ಕೇಳ್ತಿರೋದು. ID ಕಾರ್ಡ್ ತೋರಿಸಿ. ಬಾಮ್ಮ. ಇವಳು ನನ್ನ ಸೊಸೆ ಜನನಿ. ಇನ್ನು ಮುಂದೆ ಇವಳನ್ನು ತುಂಬ ಕೇರ್ಫುಲ್ಲಾಗಿ ಜೋಪಾನವಾಗಿ ನೋಡ್ಕೋಬೇಕು. ಡೆಫಿನೆಟ್ಲಿ ಮ್ಯಾಮ್, ನೋಡ್ಕೋತೀನಿ. ಜನನಿ ಫೋನ್ ಮಾಡ್ತಾ ಇದ್ದಾಳಲ್ಲ. ಪಾಪ, ನನ್ನ ಹಾಗೆ ಅವಳು ತಾಯಿ ಆಗ್ತಾ ಇದ್ದಾಳೆ. ಇಂಥ ಸಮಯದಲ್ಲಿ ನಾನು ಅವಳ ಹತ್ರ ಮಾತಾಡಿದ್ರೆ ಅವಳ ಮನ್ಸಿಗೆ ಖುಷಿ ಆಗುತ್ತೆ. ಹಲೋ. ಹಲೋ ಅಕ್ಕ, ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಹೇಳು. ಅತ್ತೆ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಅಂತ ಯಾರೋ ನರ್ಸನ್ನ ಅಪಾಯಿಂಟ್ ಮಾಡಿದ್ದಾರೆ. ಅವ್ರು 24 ಗಂಟೆ ಇಲ್ಲೇ ನನ್ನ ಜೊತೆಲೇ ಇರ್ತಾರೆ ಅಂತ ಚಿಕ್ಕತ್ತೆ ಹೇಳಿದ್ರು. ಆದರೆ ಅದ್ರ ಅಗತ್ಯ ನನಗಿಲ್ಲ. ಅವ್ರು ಬೆಳಗ್ಗೆ ಬಂದು ಸಂಜೆ ಹೋದರೆ ಸಾಕು ಅಂತ ಹೇಳಿದೆ. ಅವರಿಗೆ ಅಂತ ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ. ಸಂತೋಷ. ಆದರೆ ನಾನು ಮಾತ್ರ ಪೂರ್ತಿ ಸಂತೋಷವಾಗಿಲ್ಲ ಅಕ್ಕ. ನನಗೆ ಯಾವ ನರ್ಸ್ ಅಗತ್ಯನೂ ಇಲ್ಲ. ನನಗೆ ಅಗತ್ಯ ಇದ್ದಿದ್ದು ನಮ್ಮ ಅಕ್ಕಂದು, ಅಂದರೆ ನಿಮ್ಮದು. ನಿಮ್ಮಷ್ಟು ಚೆನ್ನಾಗಿ ನನ್ನನ್ನು ಬೇರೆ ಯಾರು ನೋಡ್ಕೊಳ್ಳೋದಕ್ಕೆ ಸಾಧ್ಯ? ಅತ್ತೆನೂ ಪಾಪ ತುಂಬ ಕೇರ್ ತಗೊಳ್ತಾರೆ. ಆದರೆ ನನ್ನ ಬೇಕು ಬೇಡಗಳನ್ನ ನಿಮ್ಮ ಥರ ಯಾರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಕ್ಕ. ಬಂದಿರೋ ನರ್ಸಿಂದ ನನ್ನ ಜೀವನ ಟೈಮ್ ಟೇಬಲ್ ಪ್ರಕಾರ ನಡೆಯುತ್ತೆ. ಆದರೆ ನೀವಿದ್ದಿದ್ರೆ ನನ್ನ ಜೀವನ ಮನಸ್ಸಿನ ಖುಷಿ ಪ್ರಕಾರ ನಡೀತಿತ್ತು. ನಿಮ್ಮನ್ನಂತೂ ನಾನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಕ್ಕ. ಪ್ರತಿ ಕ್ಷಣ ನೀವು ನನ್ನ ಜೊತೆನೇ ಇರಬೇಕು ಅಂತ ಅನ್ನಿಸ್ತಿದೆ. ಹಲೋ ಅಕ್ಕ.
ಹೇಳಮ್ಮ ಅನುಷ್ಕಾ. ರಣರಂಗಕ್ಕೆ ಕಾಲಿಟ್ಟಾಯ್ತು. ಇನ್ನಿ ಭೂಮಿನ ಸ್ಮಶಾನ ಮಾಡೋದೊಂದೇ ಬಾಕಿ. ಆಲ್ ದಿ ಬೆಸ್ಟ್. ಆದರೆ ಒಂದು ವಿಷಯ ನೆನಪಲ್ಲಿಟ್ಕೋ, ನೀನು ಅನ್ಕೊಂಡಿರೋ ಕೆಲಸ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಂದರೆ ಅರಸನ ಕೋಟೆ ಅನ್ನೋದು ಬರೀ ರಣರಂಗ ಮಾತ್ರ ಅಲ್ಲ, ಚಕ್ರವ್ಯೂಹ ಇದ್ದಾಗೆ. ಒಳಗಡೆ ಹೋಗೋದು ಸುಲಭ, ಆದರೆ ಹೊರಗಡೆ ಬರೋದು ತುಂಬಾ ಕಷ್ಟ. ಜೋಪಾನಮ್ಮ. ಹೇಳಿ ಅನ್ಸ್ಕೊಂಡು ಯುದ್ಧಕ್ಕಿಳಿದೇ ಇರೋದ್ಕಿಂತ ಹೋರಾಡಿ ಸೋಲೋದ್ ಮೇಲು. ಆದರೆ ಈ ಅನುಷ್ಕಾ ಹೋರಾಡಿ ಸಾಯಿಸ್ತಾಳೆ ಹೊರತು ಸಾಯೋಳಲ್ಲ. ಯಾಕೆ ಅಂದರೆ ನಾನೀಗಾಗಲೇ ಒಂದು ಸಲ ಕೊಡ್ಲಿ ಏಟ್ ತಿಂದಿದ್ದೀನಿ. ಅದ್ರ ನೋವು ಏನು ಅಂತ ನಂಗೆ ಗೊತ್ತು. ಶೀಘ್ರದಲ್ಲೇ ಈ ಅರಸನ್ ಕೋಟೆಗೆ ಇತಿಶ್ರೀ ಹಾಡ್ತೀನಿ. ಅದನ್ನು ನೀವು ನೋಡ್ತೀರಾ. ದೇವ್ರೆ, ಬಂದಿರೋ ನರ್ಸು ನಮ್ಮ ಜನ ನಿನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಲ್ಲಮ್ಮ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಅರಸನ್ ಕೋಟೆ ಅವ್ರನ್ನ ಸಾಯಿಸೋಕ್ಕೂ ಮೊದಲು ಅವ್ರನ್ನ ನರಳೋ ಥರ ಮಾಡ್ತೀನಿ, ಅದನ್ನ ನೋಡಿ ಖುಷಿ ಪಡ್ತೀನಿ, ಆಮೇಲೆ ಸಾಯಿಸ್ತೀನಿ ಅಂತಿದ್ದೆ. ಅಲ್ಲಮ್ಮ, ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅರಸನ್ ಕೋಟೆಯಲ್ಲಿರೋರನ್ನ ಸಾಯಿಸೋದು ಅಂದರೆ ನಿಮ್ಮ ಅಮ್ಮನ್ನ ಸಾಯಿಸಿದಷ್ಟು ಸುಲಭ ಅಲ್ಲಮ್ಮ. ಇಡೀ ಮನೆನ ಸರ್ವನಾಶ ಮಾಡ್ತೀನಿ ಅನ್ನೋದು. ಏನು ನಿಮ್ಮ ಮಾತಿನ ಅರ್ಥ? ನನ್ನಿಂದ ಆಗಲ್ಲ ಅಂತನಾ? ಅಯ್ಯಯ್ಯೋ, ನಾನು ಹಾಗೆಲ್ಲಂದೆ. ಒಂದೇ ಸಲ ಸಾಯಿಸೋ ಬದಲು ನರಳಿ ನರಳಿ ನೋವು ಕೊಟ್ಟು ಸಾಯಿಸೋದು ವಾಸಿ ಅಂತ ಅಂದೆ. ನನ್ನ ಪ್ಲ್ಯಾನ್ ಕೂಡ ಅದೇನೆ. ಇದಕ್ಕೆ ಟೈಮು ತುಂಬಾ ಹಿಡಿಯುತ್ತೆ. ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರಬೇಕಷ್ಟೆ. ಇಷ್ಟು ವರ್ಷ ತಪಸ್ವಿ ಥರ ಒಬ್ಬಳೇ ಇದ್ದೆ. ಆದರೆ ಈಗ ಶತ್ರುಗಳ ಜೊತೆ ಬದುಕೋ ಪರಿಸ್ಥಿತಿ ಬಂದಿದೆ. ಆದರೆ ಈ ಸಲ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಫೇಲ್ಯೂರ್ ಆಗಲ್ಲ. ಅಂದ್ಕೊಂಡಿರೋದನ್ನ ಸಾಧಿಸ್ತೀನಿ. ನನ್ನ ಜಾತಕದ ಪ್ರಕಾರ ನನ್ನ ಆಯಸ್ಸು ಜಾಸ್ತಿ ಇದೆ, ಅದನ್ನ ಮಾತ್ರ ಕಮ್ಮಿ ಮಾಡಬೇಡ ತಾಯಿ. ನೋಡಿ ಮಾವ, ಇಲ್ಲಿ ಬರೋದಕ್ಕೆ ನರ್ಸ್ವೇಷ ಅಂತೂ ಹಾಕೊಂಡು ಬಂದ್ಬಿಟ್ಟೆ. ಆದರೆ ಈ ಕೆಲಸ ಹೇಗೆ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಮ್ಮ ಹಾಸ್ಪಿಟ್ಲಲ್ಲಿರೋ ನರ್ಸು ನನ್ನ ಜೊತೆ ಟಚ್ಚಲ್ಲಿರಬೇಕು. ಅದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು. ನಾನು ಮಿಡ್ನೈಟ್ ಕಾಲ್ ಮಾಡಿದ್ರು ಅವಳು ರಿಸೀವ್ ಮಾಡಬೇಕು. ಯಾಕೆ ಅಂದರೆ ಪ್ರೆಗ್ನೆಂಟ್ ಲೇಡಿನ ಹೇಗೆ ಕೇರ್ ಮಾಡಬೇಕು, ಯಾವ ಮೆಡಿಸಿನ್ಸ್ ಕೊಡಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಅರ್ಥ ಆಯ್ತು. ಯು ಡೋಂಟ್ ವರಿ, ನಾನು ಈಗಲೇ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಸರಿ. ಯಾರೋ ಬಂದು ಅನ್ಸುತ್ತೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಹುಷಾರಾಗಿರಮ್ಮ. ಹೌದಾ, ಇಷ್ಟು ಬೇಗ ರೆಡಿ ಆಗೋಯ್ತಾ? ದ್ಯಾಟ್ಸ್ ಫ್ಯಾಂಟಾಸ್ಟಿಕ್. ಬೇಗ ಕಳಿಸ್ಕೊಡಿ, ಕಾಯ್ತಾ ಇರ್ತೀನಿ. ಈ ಸುಂದರವಾದ ಮುಖದಲ್ಲಿ ಅರಳಿರೋ ಈ ಸುಂದರ ನಗುವಿಗೆ ಕಾರಣ ಏನಂತ ಕೇಳ್ಬೋದಾ? ರಘು, ನಮ್ಮ ಸೊಸೆ ಜನನಿ ತಾಯಿ ಆಗ್ತಿದ್ದಾಳೆ. ಗರ್ಭಿಣಿ ಹುಡುಗಿಯರು ಇಂಥ ಸಂದರ್ಭದಲ್ಲಿ ಯಾರನ್ನ ಅಥವಾ ಯಾರ ಫೋಟೋನ ಸದಾ ನೋಡ್ತಿರ್ತಾರೋ ಅಂಥ ಮಗುನೇ ಹುಟ್ಟುತ್ತೆ ಅಂತ ನಮ್ಮ ದೊಡ್ಡೋರು ಹೇಳ್ತಿದ್ರು. ಅದಕ್ಕೆ ನಿನಗೆ ಯಾರ ಫೋಟೋ ಇಷ್ಟನಮ್ಮ, ಯಾವ ಫೋಟೋ ಹಾಕಬೇಕು ಅಂತ ನಾನು ಜನನಿ ಹತ್ರ ಕೇಳಿದ್ದಕ್ಕೆ ಅವಳೇನಂದ್ಲು ಗೊತ್ತಾ? ಏನಂದ್ಲು? ಅತ್ತೆ, ನಿಮಗೆ ಯಾವ ಥರ ಕಲ್ಪನೆ ಇದೆಯೋ ಅದೇ ಥರ ಫೋಟೋ ಹಾಕಿ. ಪ್ರೀತು ಫೋಟೋ ಹಾಕ್ಲಾ? ಪ್ರೀತುಗಿಂತ ನನಗೆ ಅವ್ರ ತಾಯಿ ಫೋಟೋ ಹಾಕಿದ್ರೇ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಪ್ರೀತುಗಿಂತ ಅವ್ರ ತಾಯಿ ಅಂದ್ರೇ ಹೆಚ್ಚಿನ ಪ್ರೀತಿ, ನಂಬಿಕೆ, ಗೌರವ ಎಲ್ಲ.
ಅದಕ್ಕೆ ಪ್ರೀತು ಬದಲು ನಿಮ್ಮ ಫೋಟೋನೇ ಹಾಕಿ ಅತ್ತೆ ಪ್ಲೀಸ್. ಪಾರು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಅತ್ತೆಯಮ್ಮ ನೋಡ್ತಿದ್ದೆ. ಮಾವ ಅವಾಗ ಬರ್ತಾ ಇರ್ತಾರೆ. ಜನನಿ ಫೋನ್ ಮಾಡ್ತಿರ್ತಾಳೆ. ಇವತ್ತು ನೋಡಿದ್ರೆ ಬಂದು ಹೋದ್ಲು. ಆದರೆ ಅತ್ತೆಯಮ್ಮ ನೋಡೋದಾಗಲಿ ಮಾತಾಡೋದಾಗಲಿ ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಅವ್ರ ಫೋಟೋ ನೋಡ್ತಾ ಇದ್ದೆ. ಅತ್ತೆಯಮ್ಮ ಜನನಿಗೆ ಆರೈಕೆ ಮಾಡೋ ಥರ ನನಗೂ ಆರೈಕೆ ಮಾಡೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವ ಯಜಮಾನ್ರೆ.